ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀವಿ. ನಾವೆಲ್ಲ ಇಲ್ಲಿ ಆರಾಮಾಗಿದ್ದೀವಿ. ಸೊ ಇವತ್ತು ಬಂದ್ಬಿಟ್ಟು ಸಂಡೇ. ಸೊ ಸಂಡೇ ಬಂದ್ಬಿಟ್ಟು ಸ್ಪೆಷಲಾಗಿ ಒಂದು ವ್ಲಾಗ್ ಕೊಡೋಣ ಅಂತ ಅಂದ್ಬಿಟ್ಟು ಕೊಡ್ತಿದ್ದೀವಿ. ಸೊ ಏನು ವ್ಲಾಗು? ಗೊತ್ತಿಲ್ಲ. ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ? ಏನು ಗೊತ್ತಿಲ್ಲ? ಗೊತ್ತಿಲ್ಲ. ನೆನ್ನೆ ಕೇಳಿದ್ಲು, ಸೊ ಈ ಥರ ಬಿರಿಯಾನಿ ಮಾಡಿಕೊಡು ಅಂತ. ಸೊ ನನಗೆ ಮಾಡೋಕ್ಕೆ ಬರಲ್ಲ, ನೀನೇ ಮಾಡಬೇಕು, ಬೇಕಂದರೆ ಚಿಕನೆಲ್ಲ ಈಸ್ಕೊಂಬಂದು ಕೊಡ್ತೀನಿ ಮಾಡು ಅಂತ ಅಂದ್ಬಿಟ್ಟು ಇವತ್ತು ಬಂದ್ಬಿಟ್ಟು ಮಾಡ್ತಿದ್ದೀವಿ. ಸೊ ಹ್ಯಾಪಿ ಸಂಡೇ ಗೈಸ್. ಸೊ ಬಿಲೇಟೆಡ್ ವಿಶಸ್ ನಾನು ಹೇಳ್ತೀನಿ, ಹ್ಯಾಪಿ ಸಂಡೇ. ಮೋಸ್ಟ್ಲಿ ನಾಳೆ ಈವ್ನಿಂಗ್ ಇಲ್ಲ ನಾಳೆ ಮಧ್ಯಾಹ್ನ ಇಲ್ಲ ನಾಳೆ ಮಾರ್ನಿಂಗ್ ಬಂದ್ಬಿಟ್ಟು ನೋಡ್ತಿರ್ತೀರ ವೀಡಿಯೋ. ಸೊ ಹೋಗೋಣ ವೀಡಿಯೋ ಒಳಗಡೆ. ತುಂಬ ಕೆಲಸ ಐತೆ. ಸೊ ಚಿಕನ್ ಕ್ಲೀನ್ ಮಾಡಬೇಕು, ಚಿಕನ್ ಕ್ಲೀನ್ ಮಾಡಬೇಕು. ಮತ್ತು ಇವ್ರು ಬಂದ್ಬಿಟ್ಟು ಆನಿಯನ್ ಎಲ್ಲ ಕಟ್ ಮಾಡಿಬಿಟ್ಟು ರೆಡಿ ಮಾಡ್ತಾವಳೆ. ಸೊ ಇಬ್ಬರೇ ಅಲ್ವಾ, ಸೊ ಅರ್ಧ kg ಚಿಕನ್ ಇಸ್ಕೊಂಡಿದ್ದೀವಿ, ಸಾಕು. ಇಬ್ರಿಗೆ ಬಂದ್ಬಿಟ್ಟು ಸಾಕಾಗಲ್ವಾ? ಅದೇ ಜಾಸ್ತಿ ಆಯ್ತಾ? ನೀನು ತಾನೇ ನೆನೆ ಕೇಳಿದೆ ಈ ಥರ ಬಿರಿಯಾನಿ ಕೇಳಿದೆ, ತಿಕ್ಬೇಕು ಅನ್ನಿಸ್ತಾರೆ. ಚೆನ್ನಾಗಿ ಬಂದಿಲ್ಲ ಅಂತ ಹೆಂಗೆ ಬರ್ತು ಹಂಗೆ ಮಾಡ್ತೀನಿ. ವೆಜ್ ಮಾತ್ರ ಯೂಟ್ಯೂಬ್ ನೋಡ್ಕೊಂಡು ವೆಜ್ ಎಲ್ಲ ಮಾಡ್ತಿಂತಾನೆ. ಆ್ಯಕ್ಚುಲಿ ಇವ್ರಿಗೆ ಬಂದ್ಬಿಟ್ಟು ಕುಕ್ಕಿಂಗೇ ಬರಲ್ಲ. ನಾನ್ ವೆಜ್ ಬರಲ್ಲ, ವೆಜ್ ಕುಕ್ಕಿಂಗೇ ಬರಲ್ಲ ತಾನೆ ನಿಮಗೆ? ಬರುತ್ತೆ, ನಾನ್ ವೆಜ್ ಬರಲ್ಲ. ನಾನ್ ವೆಜ್ ಒಂದೇ ಯೂಟ್ಯೂಬಲ್ಲಿ ನೋಡ್ಕೊಂಡು ವೆಜ್ ಎಲ್ಲ ಯೂಟ್ಯೂಬಲ್ಲೇ ನೋಡ್ಬಿಟ್ಟು ಬೆಳಗ್ಗೆ ನೋಡ್ತಿದ್ಲು ರೆಸಿಪಿ ಹೆಂಗೆ ಮಾಡ್ಬೇಕಂತ ಅಂದ್ಬಿಟ್ಟು. ಹೌದಾ ಇಲ್ವಾ? ಬೆಳಗ್ಗೆ ನೋಡಿದೆ ಅಪ್ಪ, ಇಲ್ಲ ಅಂದಿಲ್ಲ, ನೋಡಿದೆ. ನಾನ್ ವೆಜ್ ಮಾತ್ರ, ವೆಜ್ ನಾನೇ ಮಾಡ್ತೀನಿ. ಅದೆಲ್ಲ ಸರಿ ಬ್ರೋ, ಯಾಕೆ ಮಾಸ್ಕ್ ಹಾಕಿದ್ದೀರಾ ಮನೇಲಿ ತಾನೆ, ಯಾಕೆ ಮಾಸ್ಕ್ ಹಾಕಿರ್ತೀರಾ ಅಂತ ನಿಮ್ಗೆಲ್ಲ ಒಂದು ಡೌಟ್ ಇರುತ್ತೆ. ಅದನ್ನು ಎಲ್ಲ ವೀಡಿಯೋದಲ್ಲೂ ಹೇಳಲೇಬೇಕು, ಯಾಕಂದರೆ ಕಮೆಂಟ್ ಸೆಕ್ಷನಲ್ಲೇ ಬ್ರೋ ರಿಮೂವ್ ಮಾಡಿ, ಮಾಸ್ಕ್ ರಿಮೂವ್ ಮಾಡಿ ಅಂತ ಬರ್ತಾನೆ ಐತೆ. ಸ್ವಲ್ಪ ದಿನ ಬಂದ್ಬಿಟ್ಟು ಫೇಸ್ ರಿವೀಲ್ ಮಾಡಲ್ಲ. ಸೊ ಕೆಲವೊಬ್ರಿಗೆ ಗೊತ್ತಿರುತ್ತೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಹೊಸ ಸಬ್ಸ್ಕ್ರೈಬರ್ಸ್ ಯಾರಾದರೂ ನೋಡ್ತಿರ್ತಾರೆ ಅವ್ರಿಗೆ ಡೌಟ್ ಇರುತ್ತೆ, ಇದು ಯಾಕೆ ಮಾಸ್ಕ್ ಹಾಕ್ಕೊಂಡು ವೀಡಿಯೋ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ನಾವು ಸ್ವಲ್ಪ ದಿನ ಬಂದ್ಬಿಟ್ಟು ಫೇಸ್ ರಿವೀಲ್ ಮಾಡಲ್ಲ. ಸೊ ಅದು ಏನು ರೀಸನ್ ಅಂತ ಅಂದ್ಬಿಟ್ಟು ಮಾಸ್ಕ್ ರಿವೀಲ್ ಮಾಡುವಾಗ ಫೇಸ್ ರಿವೀಲ್ ಮಾಡುವಾಗ ನಾನು ಬಂದ್ಬಿಟ್ಟು ಹೇಳ್ತೀನಿ ಮಾಸ್ಕ್ ರಿಮೂವ್ ಮಾಡುವಾಗ ಅಂತ ಅಂದ್ಬಿಟ್ಟೆ. ನೋಡಿ ಏನೋ ನಾವು ಮಾತಾಡ್ತಿದ್ದೀನಿ ಹೊಟ್ಟೆ ಹಸುವಿಗೆ. ಹೌದು, ಟೈಮ್ ಎಷ್ಟು? ಟೈಮ್ ಗೊತ್ತಿಲ್ಲ ನನಗೆ. 12 ಗಂಟೆ ಟೈಮು, 12 ಗಂಟೆ. ಸರಿ ಸರಿ ಪಟ ಅಂತ ಮಾಡೋಣ ಬಾ. ಒನ್ ಮೋರ್ ಅಂತ ಕೇಳ್ಬೇಕಲ್ಲ ಆ ಥರ. ಬೆಳ್ಳುಳ್ಳಿ ಕಬಾಬ್ ಮಾಡೋಣ. ಮಾಡೋಣ, ಟ್ರೈ ಮಾಡೋಣ ಹೆಂಗಿರುತ್ತೆ. ಬೆಳ್ಳುಳ್ಳಿ ಕಬಾಬ್ ಎಲ್ಲ ಬೇಡಪ್ಪ, ತಿನ್ನೋ ಥರ ಇದ್ರೆ ಸಾಕು ನನಗೆ. ತಿಂದ್ಬಿಟ್ಟು ಮತ್ತೆ ಹಾಸ್ಪಿಟ್ಲಲ್ಲಿ ಹೋಗ್ಬಿಟ್ಟು ಅಡ್ಮಿಟ್ ಆಗ್ತೀವಲ್ಲ ಆ ಥರ ಎಲ್ಲ ಆಗ್ಬಾರ್ದು ನನಗೆ. ಅಷ್ಟೊಂದೇನು ಕೇಳುವಾಗೆಲ್ಲ ನಾನೇನು ಮಾಡಲ್ಲ. ನಾನು ಚಿಕನ್ ಕ್ಲೀನ್ ಮಾಡ್ತೀನಿ. ಚಿಕನ್ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಯಾಕಂದರೆ ತುಂಬ ಕೆಲಸ ಐತೆ. ಬಿರಿಯಾನಿ ಮಾಡಬೇಕು, ಕಬಾಬ್ ಮಾಡಬೇಕು. ಸೊ ಚಿಕನೇ ಇನ್ನೂ ಕ್ಲೀನ್ ಮಾಡಿಲ್ಲ, ಇವಾಗಲೇ ಸ್ಟಾರ್ಟ್ ಮಾಡ್ತಿದ್ದೀವಿ. ಸೊ 12 ಗಂಟೆ ಬರೋ ಟೈಮು. ಎಷ್ಟು ಗಂಟೆಗೆ ತಿಂತೀವಿ ಅಂತ ಗೊತ್ತಿಲ್ಲ, ಮೋಸ್ಟ್ಲಿ ಈವ್ನಿಂಗ್ ಅನಿಸುತ್ತೆ ತಿನ್ನೋದು. ಇಲ್ಲ ಸರಿ ಗೈಸ್, ನಾನು ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ನಾನು ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಬಂದ್ಬಿಟ್ಟು ರೆಡಿ ಮಾಡಿದ್ದೀವಿ. ಸೊ ಚಿಕನ್ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇದು ಮಾಡಿದ್ದೀವಿ. ಸೊ ಇದು ಬಂದು ಕಬಾಬ್ ಅಂತೆ, ಇದು ಬಂದ್ಬಿಟ್ಟು ಬಿರಿಯಾನಿಗಂತೆ. ಸೊ ಸ್ವಲ್ಪ ಮಾಡ್ತಿದ್ದೀವಿ, ಯಾಕಂದರೆ ಮಂಡೇ ನಾವು ಬಂದ್ಬಿಟ್ಟು ನಾಳೆ ಬಂದ್ಬಿಟ್ಟು ತಿನ್ನಲ್ಲ. ಸೊ ಸ್ವಲ್ಪ ಮಾಡಿಬಿಟ್ಟು ಈ ಮಧ್ಯಾಹ್ನ ನೈಟ್ ಮಾತ್ರ ಬಂದ್ಬಿಟ್ಟು ಮಾಡ್ತಿದ್ದೀವಿ. ಇದು ಬಿಸಿಲು ಕಾಲ ಅಲ್ಲ, ಇರಲ್ಲ, ವೇಸ್ಟ್ ಆಗೋಗುತ್ತೆ. ಅದಕ್ಕೆ ಸ್ವಲ್ಪ ಮಾಡ್ತೀವಿ. ಸರಿ, ಇದು ಮಸಾಲ ಏನು ಕಬಾಬ್ಗೆ ನನಗೆ ಗೊತ್ತಿಲ್ಲ. ಕಬಾಬ್ ಮಸಾಲೆ ಇದೆ, ಒಂದು ಮೊಟ್ಟೆ ಹಾಕು ಅಷ್ಟೇ. ಚಿಕನ್ ಕಬಾಬ್ ಪೌಡ್ರು ಅದು ಅದೇನೆ. ಇದು ಪೇಸ್ಟ್ ಹಾಕ್ಬೇಕಾ ಇದಕ್ಕೆ? ಏನು ಪೇಸ್ಟ್? ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕ್ತಾರೆ. ಅದನ್ನ ಹಾಕು ಫಸ್ಟ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟು ಕಬಾಬ್ ಪೌಡ್ರ್ ಸ್ವಲ್ಪ ಹಾಕು, ಎಗ್ಗು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾನು ಹೇಳ್ತೀನಿ. ಇಟ್ಕೋ. ಹೊಸ ಪ್ಯಾಕೆಟೇ ತಗೋಬೋದು ತಾನೆ? ಅದೇ ಹಾಕ್ತೀಯಾ? ಅದರಲ್ಲಿ ಏನಿಲ್ಲ. ಐತಿ. ಓ ಏಕೆ
ನಿನ್ನ ಇಟ್ಕೊಂಡ್ರೆ ವಿಡಿಯೋ ಬಂದ್ಬಿಟ್ಟು ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಹೋಗ್ತಾನೆ ಇರುತ್ತೆ. ಯಾಕೆ ನಾನೇನ್ ಮಾಡಿದೆ ಹಿಡ್ಕೋ. ಮಿಕ್ಸಿ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೆಯಲ್ಲೇ ಮಾಡೋಣ ಅಂತ ಅದಕ್ಕೆ ಅಂಗಡಿ ಇಸ್ಕೊಂಡಿರೋ. ಮನೆಯಲ್ಲೇ ಮಾಡೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅಂಗಡಿದು ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಬರಲ್ಲ. ಸಾಕಾ? ಕಬಾಬ್ ಪೌಡ್ರು ಸಾಕು. ಚಿಲ್ಲಿ ಪೌಡ್ರು ಚಿಲ್ಲಿ ಪೌಡ್ರು ಚಿಲ್ಲಿ ಪೌಡ್ರ್ ಏನಕ್ಕೆ ಹಾಕ್ತಾರೆ? ಸ್ವಲ್ಪ ಹಾಕ್ತಾರೆ ಚಿಲ್ಲಿ ಪೌಡ್ರು. ಏಯ್ ನಿಂಗೆ ಗೊತ್ತಿಲ್ವಾ? ಚಿಲ್ಲಿ ಪೌಡರ್ ಎಲ್ಲ ಹಾಕ್ತಾರ? ಅಯ್ಯೋ ನಮ್ಮಮ್ಮ ಎಲ್ಲ ನೋಡ್ಬಿಟ್ರೆ ಅಷ್ಟೇ ಮುಗೀತು ಕತೆ ಇದು. ಚಿಲ್ಲಿ ಪೌಡರ್ ಯಾರು ಹಾಕಲ್ಲ. ಚಿಲ್ಲಿ ಪೌಡ್ರ್ ಸ್ವಲ್ಪ ಹಾಕ್ತಾರೆ. ಯಪ್ಪ ನಿನ್ ಸಮಾಧಾನಕ್ಕೆ ಹಾಕ್ತೀರಪ್ಪ. ಇವನ್ನ ಇಟ್ಕೊಂಡು ಏನು ಮಾಡೋದಂತಾನೆ ಗೊತ್ತಿಲ್ಲ. ನಾನೇ ಸುಮ್ಮನೆ ಕುಕಿಂಗ್ ಮಾಸ್ಟರ್ ಆಗ್ಬಿಡ್ಲ? ಹೇಳೋದು ಸುಲಭ, ಮಾಡೋದು ಕಷ್ಟ. ಅರ್ಥ ಆಯ್ತು? ಕುಕಿಂಗ್ ಬರುತ್ತೋ ಇಲ್ವೋ, ಎಗ್ ಮಾತ್ರ ಹಾಕಕ್ ಗೊತ್ತು ಮೇಡಮ್ಗೆ ತಾನೆ. ಇವಾಗ ಏನು ಮಿಕ್ಸ್ ಮಾಡ್ಬೇಕಾ ಇದು? ಸಾಲ್ಟ್ ಹಾಕಿ, ಸ್ವಲ್ಪ ಸಾಲ್ಟ್ ಹಾಕ್ದಾ? ಎಲ್ಲ ಮಸಾಲೆ ನೀರು ಐತೆ ಇದ್ರಲ್ಲೇ? ನೀರಿಲ್ಲ ಅದು ಹಂಗೆ ಬರುತ್ತೆ, ಅದು ಹಂಗೆ ಬರುತ್ತೆ. ಮಾಡು, ಅದು ಡ್ರೈ ಆಗ್ಬೇಕು, ಅದು ಫುಲ್ಲು ಡ್ರೈ ಆಗುತ್ತೆ. ಇವಾಗ ಅದೇ ಒಂದೊಂದು ಅರ್ಧ ಗಂಟೆ ಬಿಡ್ಬೇಕು ಹಂಗೆ. ಏನೂ ಇಲ್ಲ, ನಾನು ಡ್ರೈ ಮಾಡಿದ್ದೀನಲ್ಲ. ಸಾಲ್ಟ್ ಹಾಕ್ಬಿಟ್ಟು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡು. ಇನ್ನೊಂದು ಮಸಾಲ ಇದಾಗ್ತೀನಿ. ಏನೇನು? ಇನ್ನೊಂದು ಕಬಾಬ್ ಮಾಡ್ಕೊಂಡು ಏಯ್ ಸಾಕು. ಸಾಲ್ಟ್ ನನ್ನ ಯಾಕೆ ಕೇಳ್ತಿ? ಯಾವುದು? ಇವನ್ನ ಇಟ್ಕೊಂಡು ಪಕ್ಕ ನನಗೆ ಒಂದೊಂದು 3 ದಿನ ಲೂಸ್ ಮೋಷನ್ ಆಗುತ್ತೆ 100%. ಯಾರು ಪ್ರಪೋಸ್ ಮಾಡಿರಬಾರ್ದು, ಆ ಥರ ಪ್ರಪೋಸ್ ಮಾಡು. ಒಂದು ಇದರಲ್ಲೇ ಅದು ಹೆಂಗೆ ವರ್ಲ್ಡ್ ಇಲ್ಲಿ ಯಾರು ಆ ಥರ ಡೈಲಾಗ್ ಹೊಡೆದಿರಬಾರ್ದು. ಆ ಥರ ಡೈಲಾಗ್ ಕೊಟ್ಬಿಟ್ಟು ನಾನು ಪ್ರಪೋಸ್ ಮಾಡಿ ನೋಡೋಣ. ನಾನು ಹೆಂಗೆ ಹೇಳೋದು, ಒಂಥರ ಜುಮ್ಮು ಅನಿಸ್ಬೇಕು ನನಗೆ. ಹುಡುಗರು ಆಡ್ತಾರೆ ಹಾಕಿ, ನಾನು ನಿನಗೆ ಕಟ್ಟೆಲ್ಲ ಹಾಕಿ. ಯಪ್ಪ ಅಪ್ಪ ಅಪ್ಪ ಅಪ್ಪ, ಒನ್ ಮೋರ್ ಅಂತ ಕೇಳ್ಬೇಕು ಡೈಲಾಗ್ ಎಲ್ಲಾರು. ಇದು ನೋಡಿ ನೀರ್ ತರ ಅದು ಡ್ರೈ ಆಗ್ಬೇಕು ಹಂಗೆ ಫುಲ್ ಮಿಕ್ಸ್ ಮಾಡಿ. ನಾನು ಹೇಳ್ತೀನಿ ಇವಾಗ ಎಗ್ ಹಾಕ್ದೆ ಅಲ್ಲ, ಅದಕ್ಕೆ ಹಂಗೆ. ಇಲ್ಲಾಂದ್ರೆ ಇನ್ನೊಂದು ಮಸಾಲ ಹಾಕ್ಲಾ? ಬೇಡ ಫುಲ್ ಮಿಕ್ಸ್ ಮಾಡಿ ನಾನು ಹೇಳ್ತೀನಿ. ಮಿಕ್ಸ್ ಮಾಡಿದೆ ಸಾಕು. ಮುಚ್ಚಿಕ್ಕೋದು ಮೇಲೆ ಪ್ಲೇಟ್ ಎತ್ತಿ, ಫುಲ್ ಡ್ರೈ ಆಗುತ್ತೆ ಅದು. ಪ್ಲೇಟ್ ಎತ್ಕೊಳ್ಳಿ. ಸಾಲ್ಟ್ ಹಾಕ್ದೆ ತಾನೆ? ಮುಗೀತು ಅಷ್ಟೇ. ಸೈಡಿಗೆ ಇವತ್ತೇ ಹಾಕ್ಬಿಡ್ತೀಯ ನನಗೆ ಊಟ, ಇಲ್ಲ ನಾಳೆ ಹಾಕ್ತೀಯಾ? ಸ್ವಲ್ಪ ಟೈಮ್ ತಗೊಳ್ತಪ್ಪ ಮಾಡಬೇಕು ಅಂತಂದ್ರೆ. ಬಿತ್ರ ಫಸ್ಟ್ ಏನು ಆಯಿಲಾ? ಇನ್ನೇನು ಹಾಕ್ತಾರೆ? ಸನ್ಪ್ಯೂರ್ ಸನ್ನಿಂದ ಪ್ಯೂರ್ ಆಗಿ ಬರ್ತದೆ. ಸನ್ಪ್ಯೂರ್ ಅಂತ ಹೆಸರಿದ್ದಾರೆ. ಬಿತ್ರ ನೀನು
ಹೊಟ್ಟೆ ಬೇರೆ ಕಯ 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 ಅಂತಿದೆ. ಅಲ್ಲಿ ಮ್ಯಾಂಗೋ ಐತೆ ತಿನ್ನು, ಇದೇನದು ಗ್ರೇಪ್ಸ್ ಇದೆ ತಿನ್ನು. ನನಗೆ ಬಿರಿಯಾನಿನೇ ಬೇಕು. ಬಿರಿಯಾನಿನೇ ಬೇಕು ಅಂದ್ರೆ ವೆಯ್ಟ್ ಮಾಡೋಣ. ಆಯಿಲ್ ಸ್ವಲ್ಪ ಹಾಕು. ಬಿರಿಯಾನಿ ಆಯಿಲ್ ಇದ್ರೆ ಸ್ವಲ್ಪ. ಹಾಂ ಹಾಂ ಅವಾಗಲೇ ನೀಟಾಗಿ ಮಸಾಲೆ. ಇದು ಫಸ್ಟ್ ಟೈಮ್ ಮಾಡ್ತಿದ್ಯಾ ಏನು? ಮನೇಲೆ ನಮ್ಮ ಮಮ್ಮಿಗೆ ನಮ್ಮಮ್ಮ ಮಾಡ್ಬೇಕಾದ್ರೆ ನಾನು ಹೆಲ್ಪ್ ಮಾಡಿದ್ದೆ. ಏನೇನು ಆಗ್ತದೆ ಹೋಗ ಆ ಕಡೆ ಸಿಗುತ್ತೆ. ಇದೇನಿದು? ಸಾಸಿವೆ ಬಾಕ್ಸ್ ಇಲ್ಲಿ ಹಾಕೊಳ್ಳೋಕೆ ಹೇಳ್ತಿರಲ್ಲ. ಸರಿ ಸರಿ. ಚಟಾಪಟ ಚಟಾಪಟ. ಆಯಿಲ್ ಸಾಕಾಗಲ್ಲ. ದೀಪಾವಳಿಗೆ ಪಟಾಕಿನೇ ಬೇಡ. ಹೌದಾ? ಇದನ್ನೇ ಕೂಡ ಸಾಸೆಗೆ ತಾನೇ ಅದು ಹೆಸರು. ಸಾಸೆಗೆನಾ ಏನದು ಹೆಸರು? ಸಾಸಿವೆ. ಅಯ್ಯೋ ಸಿಡಿದ್ರೆ ಹೆಂಗೆ ಸಿಡಿಯುತ್ತೆ. ಇದು ಸೋರುತ್ತೆ. ಆ ಕಡೆ ಇಟ್ಬಿಡು ಚೆಲ್ಲಿಗಿಲ್ಲಿ. ಆಮೇಲೆ ಎಣ್ಣೆ ರೇಟು ಜಾಸ್ತಿ. ಯಾ ಎಣ್ಣೆ? ಸನ್ಫ್ಯೂರ್. ಅದು ಮೆನ್ಷನ್ ಮಾಡು. ಇದೇನಿದು? ಇದು ಬಿರಿಯಾನಿ ಎಲೆ ಅಂತ ಮಸಾಲ. ಇದು ಹಾಕಿದ್ರೆ ಏನೇ ಹಾಕಿಲ್ಲ, ಫಸ್ಟ್ ಇದು ಹಾಕ್ತಿದ್ಯಾ? ಫಸ್ಟ್ ಇದನ್ನ ಹಾಕ್ಬೇಕು, ಅದನ್ನೆಲ್ಲ ಹಾಕೋದು. ಅಯ್ಯೋ ಏನ್ ಮಾಡ್ತಾರ? ಫಸ್ಟ್ ಇದನ್ನ ಹಾಕೋದು. ಆನಿಯನ್ ಯಾರಾದ್ರೂ ಹಾಕ್ತಾರ? ಏನೋ ಮಾಡಪ್ಪ. ಇವಾಗಲೇ ಬಿರಿಯಾನಿ ಸ್ಮೆಲ್ ಬರ್ತೈತೆ. ಅದಕ್ಕೆ ಅವೆಲ್ಲ ಹಾಕೋದು. ವಾವ್. ಎಷ್ಟು? ನೆಕ್ಸ್ಟು ಚಿಲ್ಲಿ. ಎಲ್ಲ ಫ್ರೈ ಆದ್ಮೇಲೆ ಸ್ವಲ್ಪ ಆನಿಯನ್. ದೇವರಾಣೆಗೆ ಇವ್ರು ಮಾಡ್ತಾರಲ್ಲ, ಇದನ್ನ ನೋಡ್ಬಿಟ್ಟು ಬೇರೆ ಯಾರು ಟ್ರೈ ಮಾಡಬೇಡಿ. ಇವಳೇ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು. ಅದೇ ನಮ್ಮ ಮಮ್ಮಿ ಏನೇನು ಹಾಕ್ತಾರೆ ಅದನ್ನು ಮಾಡ್ಬೇಕಾದ್ರೆ ನಾನು ನೋಡಿದ್ದೀನಪ್ಪ. ಆನಿಯನು ಚೆನ್ನಾಗಿ ಫ್ರೈ ಮಾಡಬೇಕಾ? ಫ್ರೈ ಮಾಡಿಬಿಟ್ಟು ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತೀನಿ. ಅದು ಎಲ್ಲೋ ಕಲರಾಗಿ ಬರಬೇಕಾ ಅದು ಆನಿಯನು? ಫೈನಲಿ ಆನಿಯನ್ ಎಲ್ಲ ಫ್ರೈ ಆಯಿತು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮೊನ್ನೆ ತಂದಿದ್ನಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದು ಚೆನ್ನಾಗೇ ಇಲ್ಲ. ಇದು ನೋಡಿದ್ದು ಎಷ್ಟು ಫ್ರೆಶ್ ಆಗಿದೆ. ಇವಾಗ ಬಟ್ಟೆ ತಗೋ. ಬಿರಿಯಾನಿ ಸ್ಮೆಲ್ ಬರ್ತೈತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದರಲ್ಲಿ ಅಕ್ಕಿ ವಾಸನೆ ಅಂತ ಅಂತಾರೆ. ಅದೆಲ್ಲ ಹೋಗೋದು ಸರಿ ಮಾಡಿ. ಇದಾದ್ಮೇಲೆ ಟೊಮೆಟೊ ಹಾಕ್ಬೇಕು. ಟೊಮೆಟೊ ಹಾಕ್ಬಿಟ್ಟು ಟೊಮೆಟೊ ಹಾಕಿ ಸ್ವಲ್ಪ ಅದು ಸ್ವಲ್ಪ ಫ್ರೈ ಮಾಡಿ. ಅದಾಗಿ ಆಮೇಲೆ ಮಸಾಲ ಎಲ್ಲ ಹಾಕ್ಬೇಕು. ಮಸಾಲ ಎಲ್ಲ ಹಾಕಿದ್ಮೇಲೆ ಚಿಕನ್ ಹಾಕ್ಬಿಟ್ಟು ಎಲ್ಲ ಮಸಾಲ ಹಾಕಿ ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಆಮೇಲೆ ಸಾರಿ ಚಿಕನ್ ಹಾಕಿ, ಚಿಕನ್ ನೀರು ಬಿಡುತ್ತೆ. ಓಕೆನಾ? ಯಾಕಂದ್ರೆ ವಾಟರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಹಂಗಾಗಿ ಚಿಕನ್ ನೀರೆಲ್ಲ ಬಿಟ್ಟ ಮೇಲೆ ಅದು ಸ್ವಲ್ಪ ಕುದಿಸ್ಬೇಕು. ಕುದಿಸಿದಾದ್ಮೇಲೆ ಸ್ವಲ್ಪ ವಾಟರ್ ಹಾಕಿ ಅದನ್ನು ಸ್ವಲ್ಪ ಒಂದು ಟೂ ಟು 3 ಮಿನಿಟ್ಸ್ ಬಾಯ್ಲ್ ಮಾಡಿ ಆಮೇಲೆ ರೈಸ್ ಹಾಕಿ ಕ್ಲೋಸ್ ಮಾಡಿ ಒಂದು 3 ವಿಷಲ್ ಬಿಡಬೇಕು. ಏನೋ ಮಾಡ್ತಿದ್ಯಾ ಮಾಡು, ನನಗೇನೋ ಅರ್ಥ ಆಗಿಲ್ಲ, ನನ್ನ ತಲೆಗೆ ಹೋಗಿಲ್ಲ. ಅದೇ ಹೇಳ್ತಿಲ್ವ ಅಡುಗೆ ಮಾಡೋದು ಹೇಳ್ತಾರೆ ಈಸಿ ಅಂತ. ಈಸಿನೇ, ಪ್ರೀತಿಯಿಂದ ಮಾಡಿದ್ರೆ ಟೇಸ್ಟ್ ಇಂದ ಚೆನ್ನಾಗಿರುತ್ತೆ. ಬಿರಿಯಾನಿಗೆ ಅಕ್ಕಿ ಹಾಕು ಅಂದರೆ ಅಕ್ಕಿ ತಿಂತಿದ್ಯಾ ಹಂಗೆ? ಪಾ ದೇವ್ರೇ. ನೆಲ ಕುದಿತಾ ಇದೆ.
ವಿಡಿಯೋದಲ್ಲಿ ನೋಡುವಾಗ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಡೈರೆಕ್ಟಾಗಿ ನೋಡಿದ್ರೆ ಡೈರೆಕ್ಟಾಗಿ ಟೇಸ್ಟ್ ಮಾಡಿದೆ ತಾನೆ ಚೆನ್ನಾಗಿರ್ತಾನೆ. ಹಾಕ್ ಬೇಗ, ಹೊಟ್ಟೆ ಹಸ್ತೈತೆ ನನಗೆ. ತಿಂದೆ ತಾನೆ ಮ್ಯಾಂಗೋ. 2 ಮ್ಯಾಂಗೋ ಸಾಕಾ? ಹಾಂ, ದ್ರಾಕ್ಷಿ ಇದೆ ನೋಡು ಕೆಳಗಡೆ ಚಲ್ತಿದ್ಯಾ. ಅಕ್ಕಿನ ವೇಸ್ಟ್ ಮಾಡಬಾರ್ದು. ನಾನು ನೀರೆಲ್ಲ ನೀಟಾಗಿ ಹಿಂಡ್ಕೊಡು ಅಂತ ಅಂದಿದ್ದು. ನೋಡಿ ನೀರು ನೋಡಿ ಎಷ್ಟೈತೆ. ಫೈನಲ್ ಟಚ್ ಆಗಿರು ಅಷ್ಟೇ. ಎರಡು ಬಿಸಿಲಾ? ಎಷ್ಟು ಬಿಸಿಲು? 3. ಯಾಕಂದ್ರೆ ಇದು ಬೇಯಲ್ಲ ಈ ಕುಕ್ಕರಲ್ಲೇ, ಹಾಂ. ಅದಕ್ಕೆ 3 ವಿಸಿಲ್. 3 ಬಿಸಿಲು ಬಿಟ್ಟಿದ್ದ 3 ಇಲ್ಲಾಂದ್ರೆ 4. ಹಾಂ, ಆಮೇಲೆ ಮುಗೀತು ಅಷ್ಟೇ. ಅಷ್ಟೇ. ಈಗ ಬಿಟ್ಟು ನೆಕ್ಸ್ಟ್ ಕಬಾಬ್ ರೆಡಿ ಮಾಡಿಬಿಟ್ರೆ ಮುಗೀತಾ? ಕಬಾಬ್ ರೆಡಿ ಮಾಡಬೇಕು, ಮೊಸರು ಬಜ್ಜಿ ರೆಡಿ ಮಾಡಬೇಕು, ಎಗ್ಗು ಎಗ್ಗು ಬಾಯ್ಲ್ ಮಾಡಬೇಕು. ಬಿರಿಯಾನಿಗೆ ಎಗ್ಗಿಲ್ಲ ಅಂದರೆ ಹೆಂಗೆ? ಮಾಡೋಣ. ಏನೋ ಒಂದು ಮಾಡಪ್ಪ ಬೇಗ, ಹೊಟ್ಟೆ ಎಸ್ತೈತೆ ನನಗೆ. ಫೈನಲಿ ಬಿರಿಯಾನಿ ರೆಡಿ ಆಯಿತು. ಯಾಕೆ ಹಿಂಗೆ ನಗಿತಿದ್ಯಾ? ಕ್ಯೂಟಾ. ಅದು ಕಬಾಬ್ ಆಗ್ತಿದ್ದಾರೆ. ಅದು ಭಯ. ನೋಡೋಣ ಎಣ್ಣೆ ಕಾದೈತೆ ಇರೋ ದೇವ್ರನ್ನ. ಕಾದಿದೆ ಎಣ್ಣೆ. ಸೊ ಇದು ತೂತ್ ಬರುತ್ತಲ್ಲ, ಅದಿಲ್ಲ ನನ್ನ ಹತ್ರ. ಇದರಲ್ಲಿ ತೂತ ಕಬಾಬ್ ಆಯ್ತು ಅದು ತಾನೆ ಲಾಸ್ಟ್ ತಾನೆ ಅದು. ಬಾ ಆಗ್ಬಿಟ್ಟು ಬಾ, ಮೊಸರು ಬಜ್ಜಿ ರೆಡಿ ಮಾಡುವ. ಚಿಕನು ಮಸ್ತಾಗಿ ಸಾಫ್ಟ್ ಆಗಿದೆ. ಯಾಕೆ ಹೇಳೋ? ಕರ್ಡ್ ಹಾಕಿದ್ವಲ್ಲ ಅದಕ್ಕೆ. ಕರ್ಡ್ ಹಾಕಿದ ತಕ್ಷಣ ಫುಲ್ ಸಾಫ್ಟ್ ಆಗಿದೆ. ಬಿರಿಯಾನಿಗೆ ಹಾಕ್ದೆ ಏನೋ? ಇಲ್ಲಿ ಬಂದ್ಬಿಟ್ಟು ಮುಗೀತು. ಎಷ್ಟೊತ್ತಾಯ್ತು? 3 hours. ಇಲ್ಲ, ಹೌದು, 12 ಗಂಟೆ. 12, 1, 2, 3 3 hours. 3 hours ಆಯಿತು. ಸೊ ಫೈನಲಿ ನೋಡಿ ಔಟ್ಲುಕ್. ಬಿರಿಯಾನಿ, ಕಬಾಬ್, ಮೊಟ್ಟೆ. ತಮಿಳಲ್ಲಿ ಹೇಳಕ್ ಬಂದ್ರು, ಹಂಗೆ ಚೇಂಜ್ ಮಾಡ್ಬಿಟ್ಲು. ಸರ್ ಟೇಸ್ಟ್ ಮಾಡ್ಲಾ? ದಿಕ್ ಹಂಗಲ್ಲ, ಏನಿಲ್ಲ. ಅವಳೆ ತಿಂದೆ ತಾನೆ, ಅವಳೆ ತಿಂದೆ, ಚೆನ್ನಾಗಿತ್ತು. ಸರ್ ಟೇಸ್ಟ್ ಮಾಡೋಣ. ಮಾಸ್ಕ್ ರಿಮೂವ್ ಮಾಡ್ಬಿಟ್ಟು ತಿನ್ಬೇಕಲ್ವಾ? ಸೊ ನಿಮ್ಗೆಲ್ಲ ನಾವು ತೋರಿಸಲ್ಲ. ಫಸ್ಟ್ ಬೈಟ್ ತೊಳಿ. ಯಪ್ಪ, ಯಾಕೆ ಚೆನ್ನಾಗಿದೆ. ಪೀಸ್ ಹೆಂಗಿದೆ ಅಂತ ಗೊತ್ತಿಲ್ಲ, ತಡಿ ನೋಡೋಣ. ಮಾಸ್ಕ್ ಹಾಕು, ಕರೆಕ್ಟಾಗ. ಸೊ ಗೈಸ್ ಫೈನಲಿ ಬಂದ್ಬಿಟ್ಟು ಚೆನ್ನಾಗಿದೆ. ಟೇಸ್ಟ್ ಹೆಂಗಿದೆ ಗೊತ್ತಾ? ಟೇಸ್ಟ್ ಬಂದ್ಬಿಟ್ಟು ಹೊಸಕೋಟೆ ಬಿರಿಯಾನಿ ತಿಂದಿದ್ಯಾ? ತಿಂದಿಲ್ಲ. ನೋಡ್ತಾ ನೋಡಿ. ಸರಿ ಗೈಸ್, ಬಾಯ್.